ಕೊನೆಗೂ ಇವತ್ತಿನ ಕೇಸ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಂಥವ್ರಿಗೆ ಈ ಒಂದು ಮಾಹಿತಿ. ಆ್ಯಂಡ್ ಬೆಳಿಗ್ಗೆ ಇಂದ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಕೇಸ್ ಏನಾಯಿತು ವಿಚಾರಣೆ ಅಂತೇಳಿ. ನೋಡಿ, ನಿನ್ನೆ ಕೆಲವರು ಎಕ್ಸ್ಪೆಕ್ಟೆಡ್ ಮಾಡಿಬಿಟ್ಟಿದ್ರಿ ಕೇಸ್ ಪೋಸ್ಟ್ಪೋನ್ ಮಾಡ್ತಾರೆ ಬಿಡಿ, ಇವರು ಮಾಡಲ್ಲ ಅಂತ. ಒಂದು ಕಡೆ ಸರ್ಕಾರ, ಇನ್ನೊಂದು ಕಡೆ ಈ ನ್ಯಾಯಾಲಯಗಳು, ನಮ್ಮ ಈ ವ್ಯವಸ್ಥೆ ಹೆಂಗೆ ನಿರುದ್ಯೋಗಿ ಯುವಜನತೆಯ ಬದುಕಲ್ಲಿ ಆಟ ಆಡ್ತಾ ಇದೆ ಅಂತ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಈಗ ನಡೀತಾ ಇರುವಂಥ ಘಟನೆಗಳು. ಏನು ಮಾಡಬೇಕು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ, ಬಟ್ ಯಾವುದಕ್ಕೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇಂತಹ ಲಜ್ಜೆಗೆಟ್ಟ ಸರ್ಕಾರ ಆ್ಯಂಡ್ ನಮ್ಮಲ್ಲಿರುವಂಥ ವ್ಯವಸ್ಥೆ, ಈ ಕಾನೂನಿನ ಒಂದು ನ್ಯಾಯದಾನದ ವಿಳಂಬ, ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಕುಗ್ಗಿ ಹೋಗುವಂತೆ ಮಾಡ್ತಾ ಇದೆ ಅಂದರೆ ಹೇಳ್ತಿರೋದು. ಅದೆಷ್ಟೋ ಜನ ಯುವಜನತೆ ಕಾಲಿಗೆ ಹರಿದ ಚಪ್ಪಲಿ ಹಾಕ್ಕೊಂಡು ಅರ್ಧಂಬರ್ಧ ಊಟ ಮಾಡಿಕೊಂಡು ಎಲ್ಲಂದ್ರಲ್ಲಿ ಅಡ್ಡಾಡ್ಕೊಂಡು ಊರಿಗೆ ಹೋದ್ರೆ ಮನೆಯವ್ರಿಗೆ ಏನು ಹೇಳು ಅನ್ನುವಂಥ ನೋವಲ್ಲಿ ತುಂಬ ಕಷ್ಟಪಟ್ಟು ಓದ್ತಾ ಇದ್ರೆ ಒಂದು ಖಾಲಿ ಇರೋ ಹುದ್ದೆಗಳ ಭರ್ತಿ ಮಾಡ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಅಂತಂದ್ರೆ ಎಂತಹ ಸರ್ಕಾರಕ್ಕೆ ಓಟ್ ಹಾಕಿದೀವಿ? ನಮ್ಮ ತಂದೆ ತಾಯಿಗಳನ್ನ ನಾವೇನಾದರೂ ಈಗ ಯಾಕೆ ಜಾಬ್ ಆಗಿಲ್ಲ ಅಂತ ಕೇಳಿದ್ರೆ ನೇರವಾಗಿ ಈ ವಿಷಯವನ್ನ ಹೋಗಿ ಹೇಳಬೇಕು. ನಾವೇನು ಓಟ್ ಹಾಕಿದ್ವಿ, ಗೆಲ್ಸಿದ್ವಲ್ಲ, ಸರ್ಕಾರ ಮಾಡ್ತಾ ಇರುವಂತ ವ್ಯವಸ್ಥೆಯಲ್ಲಿ ಸಿಲುಕಾಕೊಂಡಿದ್ದೀವಿ ನಾವು ಅಂತ. ಎಸ್ಪೆಷಲಿ ನಾನು ಯಾರಿಗೆ ಏನು ಬ್ಲೇಮ್ ಮಾಡ್ತೀನೋ ಗೊತ್ತಿಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಜನರಿಗಂತೂ ಸತ್ರು ಬುದ್ಧಿ ಬರಲ್ಲ. ಆ್ಯಂಡ್ ಯಾಕೆ ಅವ್ರು ಇನ್ನೂ ಉದ್ಧಾರ ಆಗಿಲ್ಲ, ಇನ್ನೂ ಅದೇ ಗತಿಯಲ್ಲಿ ಇದ್ದಾರೆ, ಇವತ್ತು ರಸ್ತೆಗಳಿಲ್ಲ, ಶಾಲೆ ಇಲ್ಲ ಅಂತಂದ್ರೆ ಇಂಥ ನಾಚಿಕೆ ಬಿಟ್ಟಂತ ನಾಯಕರುಗಳಿಗೆ ಓಟ್ ಹಾಕ್ತಾರೆ. ಅವ್ರು ಬಂದ್ರೆ ಸಾಕು, ಅವರಿಂದ ನಾಯಿಗಳ ಥರ ಓಡಾಡ್ತಾರೆ. ಅವನು ನಾಯಕ ಇವನು ನಾಯಕ ಅಂತ ಓಲೈಕೆ ಮಾಡೋದು ಯಾವತ್ತು ಬಿಡ್ತಾರೆ ಅವತ್ತು ಉದ್ಧಾರ ಆಗ್ತಾರೆ. ಅಲ್ಲಿನ ರಾಜಕೀಯ ನಾಯಕರು ಏನೂ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ಜೈಕಾರ ಹಾಕೊಂಡು ಎಲೆಕ್ಷನ್ ಓಟ್ ಕೊಟ್ಟ ತಕ್ಷಣ ಓಟ್ ಹಾಕ್ಬಿಡ್ತಾರೆ. ಅತಿ ಹೆಚ್ಚು ಈ ಆಡಳಿತ ಪಕ್ಷದ MLA ಗಳು ಗೆದ್ದಿದ್ದಂತೆ ನಮ್ಮ ಭಾಗದಲ್ಲಿ ಅಂತ ಹೇಳ್ಕೊಳಕ್ ನಮಗೆ ನಾಚಿಕೆ ಆಗುತ್ತೆ. ಇವತ್ತು ಎಂಥ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತಂದ್ರೆ, ಒಂದು ಕಡೆ ಕೋರ್ಟಲ್ಲಿ ಬೇಕು ಅಂತಾನೆ ಕೇಸ್ ಹಾಕ್ಸ್ಬಿಟ್ಟು ನೇಮಕಾತಿಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳೋ ರೀತಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೋರ್ಟ್ ಡೇಟ್ ಮೇಲೆ ಡೇಟ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಓದ್ತಾ ಇರುವಂಥ ಅಭ್ಯರ್ಥಿಗಳ ಭವಿಷ್ಯ ಏನು, ಆ್ಯಂಡ್ ದಿನೇ ಅವರ ವಯೋಮಿತಿ ಕೂಡ ಹೋಗ್ತಾ ಇದೆ, ಎಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಒಟ್ಟಾರೆ ಕೆಲವರು ಹೇಳುವಂಥ ಸ್ಥಿತಿಗತಿಯಲ್ಲೇ ಇಲ್ಲ, ಮೌನವಾಗಿ ಎಲ್ಲವನ್ನ ನೋವನ್ನು ನಂಬ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಪರಿಹಾರ ಏನಿಲ್ವಾ ಅಂತಂದ್ರೆ ನೋಡಿ, ಒಂದು ಎಲ್ಲರೂ ಸೇರಿ ಈ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ರೀತಿ ಒಂದು ಹೋರಾಟ ಮಾಡಬೇಕು. ನಾವೆಲ್ಲೋ ಒಂದು ಸ್ಪೇಸನ್ನು ಗುರುತಿಸ್ಕೊಂಡು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಎಲ್ಲೋ ಹೋರಾಟ ಮಾಡ್ತೀವಿ, ಎಲ್ಲೋ ಹೇಳ್ತೀವಿ ಅಂದರೆ ಏನೂ ಆಗಲ್ಲ. ವಿತ್ ನಮ್ಮ ಪೇರೆಂಟ್ಸ್, ಪ್ರತಿಯೊಬ್ಬರ ತಂದೆ ತಾಯಿಯನ್ನು ತರಿಸಿ ರೋಡಲ್ಲಿ ನಿಲ್ಲಿಸ್ಬೇಕು ಈ ಸರ್ಕಾರದ ವಿರುದ್ಧ. ಹಂಗಾದ್ರೆ ಮಾತ್ರ ಏನಾದರೂ ಒಂದು ಬಿಸಿ ಮುಟ್ಟುತ್ತೆ ಹೊರತು ನಾವು ಶಾಂತಿಯಿಂದ ಕೂತ್ಕೊಳ್ತೀವಿ, ಮನವಿ ಕೊಡ್ತೀವಿ, ಏನೋ ಹೇಳ್ತೀವಿ ಅಂದರೆ ಯಾವನು ಕೇಳಲ್ಲ. ಅವರಿಗೆ ತಮಗೇನು ಬೇಕು ಅದನ್ನು ಮಾತ್ರ ಮಾಡ್ಕೊಳ್ತಿದ್ದಾರೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು 2 ಕೋಟಿ ರೂಪಾಯಿ ಕಾರ್ ತಂದ್ರು ಹೊಸದು, 2 ಹೊತ್ತು ಊಟಕ್ಕೆ ಪರದಾಡ್ತಾ ಇದ್ದಾರೆ ಹೊರಗಡೆ ನಿರುದ್ಯೋಗಿ ಯುವಜನತೆ. ಎಲ್ಲಾದ್ರೂ ಉಚಿತ ಊಟ ಕೊಟ್ರೆ ಹೋಗಲ್ಲಿ ಊಟ ಮಾಡ್ತಾ ಇದ್ದಾರೆ. ಮೊನ್ನೆಷ್ಟೇ ನಾವು ಅದನ್ನು ನೋಡಿದ್ವಿ. ಇಂಥ ಸ್ಥಿತಿಗತಿಯಲ್ಲಿ ನ್ಯಾಯಾಲಯದಲ್ಲಿ ದಿನಕ್ಕೊಂದು ಡೇಟ್ಗಳು, ಈಗ ಆಲ್ರೆಡಿ ಇವತ್ತಿತ್ತು, ಮಾರ್ಚ್ 2ಕ್ಕೆ ಮತ್ತೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೊ ಮತ್ತೆ ಮಾರ್ಚ್ 2ಕ್ಕಿದೆ, ಮತ್ತೆ ಮುಂದೂಡಿಕೆ ಆದರೆ ಇನ್ನೇನು ಆ ಕಡೆ ಎಲೆಕ್ಷನ್ಗಳು ಅನೌನ್ಸ್ ಮಾಡ್ತಾರೆ. ಈ ವರ್ಷನೂ ಹಿಂಗೆ ತಳ್ಳಿಬಿಟ್ರೆ ಈಗಾಗಲೇ ಏನೇನಾಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ ಅಂತ ನೋಡಿದ್ದೀರಾ. ಆ ಪರಿಸ್ಥಿತಿಯನ್ನು ಕೈ ಮೀರಿ ಹೋಗುವಂಥ ಸ್ಥಿತಿಗಳು ಕೂಡ ಸೃಷ್ಟಿಯಾಗುತ್ತೆ. ಆಮೇಲೆ ಸರ್ಕಾರಕ್ಕೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಂಥ ವ್ಯವಸ್ಥೆ ನೋಡಿ. ನಾನು ಇದನ್ನು ಹೇಳಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ಮನಸ್ಸಲ್ಲಿ ಅದನ್ನು ಇಟ್ಕೊಳಕ್ ಆಗ್ತಾ ಇಲ್ಲ. ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದು ನಿಮ್ಗೆ ಗೊತ್ತಿದೆ 56 ಆ್ಯಕ್ಟ್ ಮೇಲೆ. ಬಟ್ ಆ ಆ್ಯಕ್ಟಿಂದ ನೇಮಕಾತಿಗಳ ವಿಚಾರಕ್ಕೆ ಎಷ್ಟು ತೊಂದರೆ ಇದೆ ಗೊತ್ತಿಲ್ಲ. ಆದರೆ ಇನ್ನೊಬ್ರು ಕೇಸ್ ಹಾಕೊಂಡಿದಾರಲ್ಲಿ, ಅವ್ರ ಕೇಸಲ್ಲಿ ನೇಮಕಾತಿಗಳಿಗೆ ನೇರವಾಗಿ ಕೊಡ್ತಾ ಇರುವಂಥದ್ದು, ತಡೆ ಆಗಿರುವಂಥದ್ದು ಅಷ್ಟೇ. ಅದು ಯಾಕೆ, ಏನವರ ದುರುದ್ದೇಶ ಏನು ಅನ್ನೋಂಥದ್ದನ್ನ ಎಲ್ಲವನ್ನು ಕೂಡ ಹೇಳ್ತೀನಿ. ಎಲ್ಲದಕ್ಕೂ ಕೂಡ ದಾಖಲೆ ಸಮೇತವಾಗಿ ಉತ್ತರ ಕೊಡ್ತೀನಿ. ಯಾಕೆ ಅಂತಂದ್ರೆ ಸುಖ ಸುಮ್ಮನೆ ಮಾತಾಡಬಾರ್ದು ಯಾರ ಬಗ್ಗೆನೂ. ಹಂಗಂತ ನಾನು ಅವ್ರದ್ದು ತಪ್ಪು ಅಂತಿಲ್ಲ, ಅವ್ರಿಗೆ ಏನು ವೈಯಕ್ತಿಕ ಲಾಭ ಇದೆ ಗೊತ್ತಿಲ್ಲ. ಆದರೆ ಅವರಿಂದ ಲಕ್ಷಾಂತರ ಜನತೆಗೆ, ನಿರುದ್ಯೋಗಿ ಯುವ ಜನತೆಗೆ ನಷ್ಟ ಆಗ್ತಾ ಇರೋದಂತೂ ಸತ್ಯ. ನಾವು ಯಾವುದೇ ಸರ್ಕಾರವನ್ನ ಓಲೈಕೆ ಮಾಡಕ್ ಹೋಗ್ಬಾರ್ದು, ಯಾವುದೇ ನಾಯಕರನ್ನ ಓಲೈಕೆ ಮಾಡಕ್ ಹೋಗ್ಬೋದು. ಇದನ್ನ ಬಿಟ್ಟಾಗ ಮಾತ್ರ ನಮ್ಗೆ ಆಗ್ಬೇಕಾಗಿರೋ ಕೆಲಸ ಆಗುತ್ತೆ. ಅದು BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ. ಇದೊಂದು ಬಾರಿ ಈ ಯಾವ ಪಕ್ಷಗಳಿಗೂ ಕೂಡ, ಈ BJP ಕಾಂಗ್ರೆಸ್ ಯಾವ ಪಕ್ಷಗಳಿಗೂ ಕೂಡ, ರಾಷ್ಟ್ರೀಯ ಪಕ್ಷಗಳಿಗೆ ಮೆಜಾರಿಟಿ ಕೊಡೋದನ್ನ ತಪ್ಪಿಸಿ ನೋಡಿ ಬೇರೆ ಯಾವುದಾದ್ರೂ ಪಕ್ಷಕ್ಕೆ ಓಟ್ ಹಾಕಿ ನೆಕ್ಸ್ಟ್ ಅವ್ರ ದಾರಿಗೆ ಬರ್ತಾರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಈಗಿರುವ ಸಮಸ್ಯೆಗಳು ಸುಧಾರಣೆ ಆಗಲ್ಲ. ಎಸ್ಪೆಷಲಿ ಈ ನಿರುದ್ಯೋಗದ ಸಮಸ್ಯೆ ಇವತ್ತು ಎಂಥ ಪರಿಸ್ಥಿತಿ ಇದೆ ಅಂತಂದ್ರೆ, ನೇರವಾಗಿ ಹೋಗಿ 50% ಮೇಲೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳೋಕೆ ಹೋದ್ರೆ
ಅಲ್ಲಿ ಒಳ ಮೀಸಲಾತಿ ಅಡಿಯನ್ನು ತಂದು ನಿಲ್ಲಿಸಿದ್ದಾರೆ. ಈಗ ಆ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಕೂಡ ಇಷ್ಟು ದಿನ ಒಳ ಮೀಸಲಾತಿ ವಿಚಾರಕ್ಕೆ ಸುಮ್ಮನಿದ್ರು. ಈಗ ಆ ಒಳ ಮೀಸಲಾತಿಗೆ ಅಡ್ಡಿ ಹಾಕೋದಕ್ಕೆ ಇನ್ನೊಬ್ರು ಬಂದು ಕೇಸ್ ಹಾಕ್ತಾರೆ. ಇನ್ನೇನು ಮಾಡೋ ಟೈಮಲ್ಲಿ ಇದು ಸರ್ಕಾರಕ್ಕೆ ಬೇಕಿರೋದೆ. ಅವ್ರಿಗೆ ಈಗಿರೋ ಪರಿಸ್ಥಿತಿಯಲ್ಲಿ ಅವ್ರ ಖಜಾನೆ ಖಾಲಿಯಾಗಿದೆ. ಸೊ ಅದನ್ನು ತುಂಬಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕ್ತಿದ್ದಾರೆ. ಎಲ್ಲ ದುಡ್ಡುಗಳನ್ನ ತಿಂದು ಬಿಟ್ಟಿದ್ದಾರೆ. ಯಾವ್ದ್ಯಾವ್ದು ಅನುದಾನ ಇತ್ತು ಎಲ್ಲ ತಿಂದು ನುಂಗಿ ನೀರು ಕುಡಿದಿದ್ದಾರೆ. ಇನ್ನು ಬಜೆಟ್ ಮಾಡೋದ್ರಲ್ಲಿ ಅದೇನು ಬಜೆಟ್ ಮಾಡ್ತಾರೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ಜನ ಇದ್ದಾರೆ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದವರು. ಸಲಹೆ ಮಾರ್ಗದರ್ಶನ ಇನ್ನೇನೋ ಎಲ್ಲರೂ ಕೊಡ್ಬೋದು, ಆದರೆ ಅವರ ನೋವನ್ನು ಅವರಿಗಿರೋ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈಗ ನನಗೇನಿದೆ ವೈಯಕ್ತಿಕವಾಗಿ ಸಮಸ್ಯೆ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಸಾಂತ್ವನದ ಮಾತುಗಳಿಂದ ಯಾರ ಹೊಟ್ಟೆನೂ ತುಂಬಲ್ಲ, ಯಾರ ಪರಿಸ್ಥಿತಿನೂ ಸುಧಾರಣೆ ಆಗಲ್ಲ. ಆ್ಯಂಡ್ ಇದಕ್ಕೆ ಒಂದೇ ಫುಲ್ ಸ್ಟಾಪ್ ಅಂದರೆ ಸರ್ಕಾರದ ವಿರುದ್ಧ ಬೀದಿಯಲ್ಲಿ ಹೋರಾಟಗಳಾಗಬೇಕು ವಿತ್ ನಮ್ಮ ಪೇರೆಂಟ್ಸ್. ಬರೀ ನಾವಷ್ಟೇ 1,000 ಜನ 500 ಜನ 10,000 ಜನ ಸೇರ್ತೀವಿ ಅಂದ್ರೂ ಅಲ್ಲ. ಈ ನಾಯಕರುಗಳು, ನಾವು ಓಟ್ ಹಾಕಿರುವಂಥ ನಾಯಕರನ್ನು ಶರ್ಟು ಹಿಡಿದು ಕಾಲರ್ ಪಟ್ಟಿ ಹಿಡಿದು ಕೇಳಬೇಕು, ಎಲ್ಲಿ ನಮ್ಮ ಉದ್ಯೋಗದ ಭರವಸೆ ನೀವು ಕೊಟ್ಟಂಥದ್ದು ಅಂತ. ಅಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಇದಾರೆ ಯುವಜನತೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಳೋ ಒಂದು ತಾಳ್ಮೆ ಕೂಡ ಇಲ್ಲ ಅವರಿಗೆ. ದಿನನಿತ್ಯ ಈ ಕೋರ್ಟಲ್ಲಿ ಮುಂದೂಡಿಕೆ ಆಗ್ತಾ ಇರೋದ್ರಿಂದ ಎಂತಹ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅದನ್ನು ಯಾರು ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಈಗ ನ್ಯಾಯಾಲಯಗಳನ್ನು ನಾವು ಇದರಲ್ಲಿ ದೂರೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನ್ಯಾಯಾಲಯಗಳು ಏನು ಮಾಡ್ತಾರೆ, ಅಲ್ಲಿರುವಂಥ ನ್ಯಾಯಾಧೀಶರ ಒತ್ತಡ ಇದೆ. ಇಲ್ಲಿ ಸರ್ಕಾರ ಆಡಿಸ್ತಾ ಇರೋ ಆಟ ಇದು. ಬೇಕು ಅಂತಾನೆ ಅಡ್ವೊಕೇಟ್ ಜನರಲ್ ಅವ್ರನ್ನಲ್ಲಿ ಹಾಜರಾಗದೇ ಇರೋ ಥರ ನೋಡ್ಕೊಳ್ತಾರೆ, ಅವ್ರಿಗೆ ವಿಚಾರಣೆಗೆ ಬರದೇ ಇರೋ ಥರ ಮಾಡ್ತಾರೆ, ಕೇಸನ್ನು ಲಿಸ್ಟ್ ಮಾಡಿಸೋ ವಿಚಾರದಲ್ಲಾಗಿರ್ಬೋದು. ಎಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿಯೇ ಮಾಡುತ್ತಿರುವಂತೆ ಗೋಚರ ಆಗ್ತಾಯಿದೆ ಹೊರತು ಬೇರೆ ಏನೂ ಇಲ್ಲ. ದಿನನಿತ್ಯ ನಾವು ಎಷ್ಟೇ ತಾಳ್ಮೆಯಿಂದ ಹೇಳಿದ್ರು ಕೂಡ ಯಾರೂ ಕಾಯಲ್ಲ ಇನ್ನು ಮುಂದೆ ಅಂಥ ಸ್ಥಿತಿಗತಿ. ಈಗ ಮತ್ತೆ ಮಾರ್ಚ್ 2ನೇ ತಾರೀಕುವರೆಗೂ ಅಂತಂದರೆ ಮತ್ತೆ 1 ತಿಂಗಳು ಇಲ್ಲಿಂದ. ಹೀಗೆ ಹೋಗ್ತಾ ಹೋದ್ರಷ್ಟು ಮಾನಸಿಕ ದೈಹಿಕವಾಗಿ ಕಂಪ್ಲೀಟಾಗಿ ಹೋಗಿದ್ದಾರೆ ಈಗಾಗಲೇ. ಕೆಲವರಿಗೆ ಈ ಸಹವಾಸನೇ ಬೇಡ ಅನ್ನೋ ಸ್ಥಿತಿಗೆ ಬಂದು ಬಿಟ್ಟು ಈ ಫೀಲ್ಡನ್ನು ಬೇರೆ ದಾರಿ ನೋಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಕೆಲವರು. ಬಟ್ ಇನ್ನು ಕೆಲವರು ಎಲ್ಲೋ ಒಂದು ಹೋಪಲ್ಲಿ, ನಾವೇ ಇವತ್ತು ಎಷ್ಟೋ ಹೋಪಲ್ಲಿದ್ವಿ, ಆಗಬಹುದೇನೋ ಇವತ್ತು ಅವಕಾಶ ಸಿಗುತ್ತೇನೋ, ಏನೋ ಒಂದು ಮಾಡ್ತಾರೆ, ಏನೂ ಮಾಡುವಂತೆ ಕಾಣ್ತಾ ಇಲ್ಲ. ಆ್ಯಂಡ್ ಇವರು ಸದ್ಯದ ಸ್ಥಿತಿಗತಿಯಲ್ಲಿ ರಾಜ್ಯದ ಒಂದು ಕಲ್ಯಾಣದ ಪರ ಅಂತೂ ಈ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ. ಅವರಿಗೆ ತಮ್ಮ ಸ್ವಾರ್ಥ ಓಲೈಕೆ ವೋಟ್ ಬ್ಯಾಂಕ್ ಮಾತ್ರ ಬೇಕಿರೋದು. ಆ ವೋಟ್ ಬ್ಯಾಂಕಿಗೋಸ್ಕರ ಎಂಥ ಕೆಲಸ ಆದರೂ ಮಾಡ್ತಾರೆ ಅವರು. ಎಂಥ ಸಂವಿಧಾನ ವಿರೋಧಿ ಕೆಲಸಕ್ಕಾದರೂ ಕೈ ಹಾಕ್ತಾರೆ. ಆ ಕೆಲಸದಿಂದ ರಾಜ್ಯದ ಯುವ ಜನತೆಗೆ ಸಮಸ್ಯೆ ಆಗ್ತಾ ಇರೋದು ನೋಡಿ. ಈಗ ಸದ್ಯಕ್ಕೆ ಇರೋ ಸ್ಥಿತಿಗತಿಯಲ್ಲಿ ಮುಂದಿನ ವಿಚಾರಣೆ ಬಂದರೂ ಕೂಡ, ಅವತ್ತು ವಿಚಾರಣೆಗೆ ಅವಕಾಶ ಸಿಕ್ಕರೂ ಕೂಡ ಸರ್ಕಾರ ನೇಮಕಾತಿಗಳನ್ನು 50% ಮೇಲೆ ಮಾಡೋದಕ್ಕೆ ರೆಡಿ ಇಲ್ಲ. ಇದಂತೂ ಫಿಕ್ಸು. ಅವ್ರಿಗೇನಿದ್ರು 56 ಬೇಕು. 50 ಮೇಲೆ ಅವ್ರು ಸಿದ್ಧವಿಲ್ಲ. ಸೊ ಅವ್ರು 50 ಮೇಲೆ ಸಿದ್ಧ ಇಲ್ಲ ಅಂದರೆ ಕೋರ್ಟ್ ಅವಕಾಶ ಕೊಡುವಂಥ ಸಾಧ್ಯತೆ ಕೂಡ ಕಡಿಮೆ. ಒಟ್ಟಾರೆ ಹಿಂಗಿದೆ ಸ್ಥಿತಿಗತಿ. ಮುಂದಿನ ಬೆಳವಣಿಗೆ, ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ನೀವು ನಿಮ್ಮ ಸಲಹೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.